ಸಾಂಗ್ಸ್ ಎಲ್ಲ ಬಹಳ ಒಳ್ಳೆಯ ಒಂದು ಹಾಡನ್ನು ಕೊಟ್ಟಿದ್ದಾರೆ. ನನಗೆ ಈ ಸಿನಿಮಾದ ಬಗ್ಗೆ ಮತ್ತೆ ಭರವಸೆ ಬಂತು. ಬಹಳ ಒಳ್ಳೆ ಕಥೆ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮಗೆಲ್ಲ ಅಮೇರಿಕ ಏನಂದರೆ ಒಂದು ಬಿಡುಗಡೆಯ ದೇಶ ಅಂತ. ಫಸ್ಟು ಇಂಡಿಯನ್ಸ್ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ತಮಗೆ ಬೇಕಾದ ಬಟ್ಟೆ ಹಾಕ್ಬೋದು, ತಮಗೆ ಬೇಕಾದ ಕಡೆ ಓಡಾಡಬಹುದು, ತಮಗೆ ಬೇಕಾದಾಗ ಮಾಡ್ಬೋದು, ಯಾರು ನೋಡ್ತಾ ಇರಲಿಲ್ಲ ಅಂತ ಒಂದು ನಂಬಿಕೆಯಲ್ಲಿ ಅಲ್ಲಿ ಬಹಳ ಜೀವನದ ಬಿಡುಗಡೆಯ ಕ್ಷಣ ಥರ ಬದುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಅಂತ ಒಂದು ಬಿಡುಗಡೆಯ ಕ್ಷಣವನ್ನು ಇದರ ನಾಯಕಿ ಅನುಭವಿಸುವಂಥ ಒಂದು ಚಿತ್ರ ಇದೆ. ಅದನ್ನು ಅವ್ರು ಹೇಗೆ ತಂದಿದ್ದಾರೆ ಅಂತ ನೋಡುವ ಕುತೂಹಲ ನನಗಿದೆ. ಬಟ್ ಮೇಷ್ಟ್ರು ನಿಮಗೆ ಅವರ ಸಂಭಾಷಣೆಯನ್ನು ಗಮನಿಸಿಕೊಂಡು ಬಂದರೆ ಗೊತ್ತಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ ಏನು ಪೌರಾಣಿಕ ಕಾದಂಬರಿಗಳಿಗೆ, ಚಿ ಉದಯಶಂಕರ್ ಮಯೂರದಂಥ ಸಿನಿಮಾಗಳು ಮತ್ತು ಅನೇಕ ಐತಿಹಾಸಿಕ ಕಾದಂಬರಿ ಮತ್ತು ಸಾಮಾಜಿಕ ಕಾದಂಬರಿಗಳಿಗೆ ಏನು ಸಂಭಾಷಣೆ ಬರೀತಿದ್ರಲ್ಲ, ಅದಾದ ನಂತರ ಪ್ರೇಮಲೋಕ ಇಂತಹ ಚಿತ್ರಗಳಿಗೆ ಹಂಸಲೇಖ ಸಂಭಾಷಣೆ ಬಂದಾಗ ಅದೊಂದು ಬೇರೆ ಥರದ ಇದು ಬಂತು. ಆ ನಂತರ ಒಂದು ರೀತಿಯ, ನಾನು ದಕ್ಷಿಣ ಕನ್ನಡದವನಾದ್ದರಿಂದ ಒಂದು ಗ್ರಾಂಥಿಕ ಕನ್ನಡವನ್ನು ಚಿತ್ರದ ಒಳಗೆ ತಂದುಬಿಟ್ಟು ಅದನ್ನು ಗೆಲ್ಲಿಸಿದ್ದು ಮೇಷ್ಟ್ರು. ಆಮೇಲೆ ಒಂದು ಹಾಡಿನಲ್ಲಿ ಒಂದು ಗ್ರಾಂಥಿಕತೆಯನ್ನು, ನಿಜವಾದ ಕನ್ನಡದ ಸೊಗಡನ್ನು ಹಾಡಲ್ಲಿ ತಂದು, ಅಮೇರಿಕ ಚಿತ್ರದಲ್ಲಿ ಇಂಗ್ಲೀಷ್ ಪದಗಳಿವೆ, ಆದರೆ ಅವರ ಹಲವು ಹಾಡುಗಳಲ್ಲಿ ಆ ಹಾಡನ್ನು ಮೀರಿ ಕವಿತೆ ಆಗಿದ್ದನ್ನು ನೋಡಿದ್ದೀವಿ. ಆ ಥರದ ಒಂದು ಶಕ್ತಿ ಉಳ್ಳಂಥ ಮೇಷ್ಟ್ರು ಇವತ್ತು ಈ ಸಿನಿಮಾನ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೊತ್ತು ಅವರ ಜರ್ನಿ ಬಗ್ಗೆ ಮಾತಾಡಿದ್ದು ಭಾಳ ಚೆನ್ನಾಗಿತ್ತು. ಒಂದು ಪೋಡ್ಕಾಸ್ಟ್ ನೋಡೋದಕ್ಕಿತ್ತು. ಯಾಕಂದರೆ ಇವತ್ತು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ಥರದ ಚರ್ಚೆ ನಡೆಯಲ್ಲ, ಬಹಳ ಒಳ್ಳೆಯ ಚರ್ಚೆ ನಡೆಯಿತು. ಆಮೇಲೆ ಸ್ನೇಹಿತರು ಮತ್ತು ನೀವಿಬ್ಬರು ಭಾಳ ಚೆನ್ನಾಗಿ ಅದರಲ್ಲಿ ಕಾಣಿಸ್ತಾ ಇದ್ರಿ, ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಮನೋಮೂರ್ತಿ, ನಿಮಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಈ ಬೀಟ್ಸ್ ಇದೆಯಲ್ಲ, ಇದು ನನ್ನನ್ನೇ ಒಂಥರ ಟ್ಯಾಪ್ ಮಾಡೋ ಥರ ಮಾಡ್ತು. ಬಹುಶಃ ನನ್ನ ಹಿಂದೆ ಕೂತ್ಕೊಂಡ ಸುಬ್ರಹ್ಮಣ್ಯ ಕೂಡ ಮೀಸೆ ಅಲ್ಲಾಡಿಸ್ತಾ ಇದ್ದ. ಸೊ ಹಾಗಾಗಿ ಎಲ್ಲ ವಯಸ್ಸಿನವರನ್ನು ಮುಟ್ಟುವಂಥ ಹಾಡು ಇದು ಆಗ್ಬೋದು. ಸೊ ಒಳ್ಳೆಯದಾಗಲಿ. ಇಂಥ ಮತ್ತಷ್ಟು ಹಾಡುಗಳನ್ನು ಕೊಡಿ. ನೀವು ಈಗ ಬೇಕಾಗಿದ್ದೀರಿ ಚಿತ್ರರಂಗಕ್ಕೆ ಅಂತ. ಸೊ ಮೇಷ್ಟ್ರೆ, ಇವರನ್ನು ಬೇರೆಯವರಿಗೂ ಬಿಟ್ಕೊಡಿ ಅಂತ ಹೇಳಿ. ಸರ್ ಬನ್ನಿ, ನೀವು ಬನ್ನಿ. ನೀವೇ ಆರಂಭದಲ್ಲಿ ಬಹಳ ತುಂಬ ಹೊತ್ತು ಮಾತಾಡಿದ್ರಿಂದ ನಾನು ನನ್ನ ಸಹೋದ್ಯೋಗಿಗಳ ಆತಂಕವನ್ನು ಅರ್ಥ ಮಾಡಿಕೊಂಡು ಕಡಿಮೆ ಮಾತಾಡ್ತೀನಿ. ಜೋಗಿಗೆ ಬಹುಶಃ ಗೊತ್ತಿದೆ, ಒಂದು ಕಾಲದಲ್ಲಿ ಮನೋಮೂರ್ತಿಯವರು ಮೇಷ್ಟ್ರ ಜೊತೆ ಮಾತ್ರ ಕೆಲಸ ಮಾಡ್ತಾರೆ, ಯಾರ ಜೊತೆ ಮಾಡಲ್ವಂತೆ ಅಂತ ಒಂದು ಕೆಟ್ಟ ಗಾಸಿಪ್ ಹೊರಬಿಟ್ಟಿತ್ತು. ಆ ಹೊತ್ತಲ್ಲಿ ಯೋಗರಾಜ್ ಭಟ್ರಿಗೆ ಮನೋಮೂರ್ತಿಯವರನ್ನ ಪರಿಚಯಿಸಿ ಕನೆಕ್ಟ್ ಮಾಡಿಕೊಟ್ಟು ಒಂದು ಮುಂಗಾರು ಮಳೆ ಆಗಲಿಕ್ಕೆ ನಾನು ಕಾರಣನಾದೆ ಅಂತ ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಕಾರಣ ಇತ್ತು ಸರ್. ಏನಂದ್ರೆ ಅವ್ರಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಬರ್ತಿರಲಿಲ್ಲ. ಇಲ್ಲಿ ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಅವ್ರಿಗೆ ಸಿಚುವೇಶನ್ ಹೇಳೋದಕ್ಕೆ ಅವ್ರಿಗೆ ಸಿಚುವೇಶನ್ ಹೇಳ್ಬೇಕಾದ್ರೆ ಇಂಗ್ಲೀಷ್ ಬರ್ಬೇಕಲ್ಲ. ಇಲ್ಲಿ ಹಲವು ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅಲ್ಲ, ಅವ್ರಿಗೆ ಸಂಗೀತ ಇದೆಲ್ಲ ಕನ್ನಡ ಇಂಗ್ಲಿಷು ಅದೆಲ್ಲ ಬಿಟ್ಟಿಗೇನೋ ಒಂದು ಒಂದು ಪಲ್ಸ್, ಅದು ಹೇಳಕ್ ಬರಲ್ಲ, ಅದು ಭಾವ. ಅದು ಹೇಳಿದ್ರೆ ಅನಂತರ ಮನೋಮೂರ್ತಿಯವರು ಎಷ್ಟು ಬ್ಯುಸಿ ಆದ್ರು ಅಂದ್ರೆ ಅವರು ಮುಂಗಾರು ಮಳೆ, ಮಿಲನ ಅವೆಲ್ಲ ಮಾಡ್ದ ನನ್ನ ಕೈಗೆ ಸಿಕ್ತಿರ್ಲಿಲ್ಲ. ಹಾಗೆ ಸಾಕಷ್ಟು ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅವ್ರದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ನಿಜವಾಗಿ ಇವತ್ತಿನೊಂದು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಮುಗಿಸಿ ಓಡೋಡಿ ಬಂದಿದ್ದಾರೆ ನನಗೋಸ್ಕರ. ಮಾಜಿ ಮುಖ್ಯಮಂತ್ರಿಗಳಷ್ಟೇ ಪವರ್ಫುಲ್ ಅಂತ ಕೇಳಿದ್ದೀನಿ. ಅಲ್ಲಿ ಹೋಗಿದ್ರು, ಅಲ್ಲಿ ಬೇಗ ಬಾರಪ್ಪ ಅಂತ ಹೇಳಿದೆ, ಬಂದು ಮಾಡಿಕೊಟ್ಟಿದ್ದಾರೆ. ಈ ಹಾಡಿನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಮತ್ತೆ ನಮ್ಮ ಕಾದಂಬರಿ ವಿಚಾರ ಬಂದಾಗ, ಕಥೆ ಬಂದರೆ, ಚಿತ್ರಕಥೆ ಬಂದರೆ, ನಮ್ಮ ಹಳ್ಳಿ ಕಾರ್ಯಕ್ರಮ ಅದಕ್ಕೆಲ್ಲ ಜೋಗಿ ಬಂದು ನಾವು ನಾಗತಿಯಲ್ಲಿಗೂ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಬಹಳ ಬಹಳ ಕೃತಜ್ಞನಾಗಿದ್ದೇನೆ ನಾನು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಆರಂಭದಲ್ಲಿ ಮಾಧ್ಯಮದ ಗೆಳೆಯರಿಗೆ, ನನ್ನ ತಂತ್ರಜ್ಞರೆಲ್ಲ ಬಂದಿದ್ದಾರೆ, ಇಲ್ಲಿ ಕಲಾವಿದರು ಬಂದಿದ್ದಾರೆ, ಸಾನ್ವಿ ಮತ್ತೆ ಪೃಥ್ವಿ. ಇವರು ಕುಮಟಾದಲ್ಲಿದ್ದಾರೆ. ನಮ್ಮ ಇನ್ನೊಬ್ಬ ಗೆಳೆಯ ನಿರೂಪ್, ಅವನು ಎಲ್ಲರಿಗೂ ಶುಭಾಶಯ ತಲುಪಿಸಿದ್ದಾನೆ. ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಖಂಡಿತ ಆದಷ್ಟು ಬೇಗ ಮತ್ತೊಂದು ಗೋಷ್ಠಿಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾನೆ.